ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗ್ ಆಲ್ರೆಡಿ 11 ಆಗ್ತಾ ಇದೆ. ಸೊ ಟಿಫನ್ ಎಲ್ಲ ಮುಗೀತು. ಈಗ ನಾವು ಕಬ್ಬನ್ ಪಾರ್ಕ್ ಹೋಗೋಣ ಅಂತ ಹೇಳಿ, ಮಕ್ಕಳೆಲ್ಲ ರಜಾ ಇತ್ತಲ್ವ ಇವತ್ತು. ಸೊ ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಕಬ್ಬನ್ ಪಾರ್ಕ್ ಹೋಗೋದು ಅಂತ ಹೇಳಿಬಿಟ್ಟು ಈಗೆಲ್ಲ ರೆಡಿ ಆಗಿದ್ದೀವಿ. ಸ್ವಲ್ಪ ಅಲ್ಲಿ ಏನಾದ್ರು ಟಿಫನ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಪಲಾವ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸೋತಾಪುರಿ ಮಾವಿನಕಾಯಿ ನನ್ನ ಮಗಳಿಗೆ ಬೇಕು ಅಂತ ಹೇಳಿ ಅವಳು ತೊಗೊಂಡಿದ್ದಾಳೆ. ಸೊ ನೆಕ್ಸ್ಟು ಪಲಾವ್ ಮಾಡ್ಕೊಂಡಿದ್ದೀನಿ. ಸೊ ಮನೆ ಬರ್ತಿದ್ದಾರೆ, ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮಕ್ಕಳು, ನಾವು, ಅಮ್ಮ ಎಲ್ಲ ಹೋಗಿ ಬರೋಣ. ಒನ್ ಡೇ ಟ್ರಿಪ್ ಥರ ಆಗುತ್ತೆ. ಬೆಳಗ್ಗೆ ಹೋಗಿ ಸಂಜೆ ಎಲ್ಲ ಬರ್ಬೋದು. ಅಲ್ಲಿ ಟ್ರೈನ್ ಎಲ್ಲ ಇದೆ ಮಕ್ಕಳಿಗೆ ಎಲ್ಲ. ಸೊ ಈ ಮಳೆ, ಒಂದೊಂದ್ಸತಿ ಮಳೆ ಬರ್ತಾ ಇರುತ್ತೆ, ಬಿಸಿಲು, ಚಳಿ, ಈ ಥರ ವೆದರ್ಗೆ ಈ ಥರ ಹೋಗಿ ಎಲ್ಲಾದರೂ ಒನ್ ಡೇ ಪಿಕ್ನಿಕ್ ಥರ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತೆಲ್ಲ ಹೊರಡ್ತಾ ಇದ್ದೀವಿ. ಬನ್ನಿ ಕ್ವಿಕ್ಕಾಗಿ ಹೋಗೋಣ. ಆಲ್ರೆಡಿ 11 ಆಗಿದೆ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಕಬ್ಬನ್ ಪಾರ್ಕಲ್ಲಿ ಇದ್ದೀವಿ. ಬಂದ್ವಿ ಈಗ 1 ಅವರ್ ಆಯಿತು ನಮ್ಮ ಮನೆಯಿಂದ ಬರೋ ಅಷ್ಟರಲ್ಲಿ. ಸೊ ಮಕ್ಕಳು, ನಾವು ಚೆನ್ನಾಗಿದೆ. ಮಳೆ ಬರ್ತಾಯಿತ್ತು ಸ್ವಲ್ಪ ಬಸ್ಸಲ್ಲಿ ಬರಬೇಕಾದ್ರೆ. ಸೊ ಇವಾಗ ಬಸ್ ಇನ್ನೇನು ಫ್ರೀ ಅಲ್ವಾ, ಸೊ ಏನಕ್ಕೆ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಬಸ್ಸಲ್ಲೇ ಬಂದ್ವಿ. ತುಂಬ ಮೇನ್ ರೋಡ್ ಪಕ್ಕದಲ್ಲೇ ಬಸ್ ಇಳಿದ್ವಿ. ಕಾರ್ಪೊರೇಷನ್ ಸರ್ಕಲ್ ಹೇಳಿದ್ರೆ ಸೊ ಇಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ಬರ್ಬೋದು. ಸೊ ತುಂಬ ಚೆನ್ನಾಗಿದೆ, ತಣ್ಣಗಿದೆ ವಾತಾವರಣ. ನೋಡೋಣ. ಫುಲ್ಲು ಸುತ್ತ ಮರ ಗಿಡಗಳು ನೋಡಿ ಎಷ್ಟು ಹಸಿರಾಗಿದೆ ಅಂತ. ಹಾವಿರುತ್ತೆ ಅಂತ ಹಾಕಿದ್ರು ಬೋರ್ಡಲ್ಲೇ, ಟ್ರೈನಲ್ಲೇ. ಸೊ ಕೇರ್ಫುಲ್ಲಾಗಿ ಓಡಾಡಬೇಕು. ಬಸ್ ಚೆನ್ನಾಗಿದೆ. ಇಲ್ಲಂತೂ ಒಳಗಡೆ ಬಂದಿದ ತಕ್ಷಣ ಹಕ್ಕಿ ಪಕ್ಷಿಗಳ ಸೌಂಡ್ ಅಂತೂ ತುಂಬ ಚೆನ್ನಾಗಿತ್ತು. ಗ್ರೀನರಿ ನೋಡಿದ ತಕ್ಷಣ ಕೂತ್ಕೊಬೇಕು ಅನಿಸ್ತಾ ಇತ್ತು ನಮಗಂತೂ. ಸೊ ತುಂಬ ಜನ ಇದ್ರು, ಎಲ್ಲ ಫ್ಯಾಮಿಲಿ. ಎಲ್ಲಿ ಬಂದಿದ್ದೀರಾ? ಕಬ್ಬನ್ ಪಾರ್ಕ್. ನಿಧಾನಕ್ಕೆ ಹಂಗೆ ಮಾಡಿದ್ರೆ ಕಬ್ಬನ್ ಪಾರ್ಕ್ ಏನಕ್ಕೆ ಬಂದೆ? ಉಳ್ಮೆ ಕೊಡ್ತೀರಿ ಎಲ್ಲ ಆಟಡಕ್ಕೆ, ಏನಾದ್ರು ಒಂದು ಮಾಡಕ್ಕೆ. ಅದರಲ್ಲಿ ನಾನು ಒಂದು ಸೋಪ್ ಇದನ್ನು ತಂದಿ. ಇದು ಸೋಪು ತಿರುಪತಿಯಿಂದ ತಂದಿರೋದು ಸೋಪು. ಸುಮ್ಮನೆ ತಂದಿದ್ದಾಗ ಅಷ್ಟೇ, ಆಮೇಲೆ ಇಲ್ಲ. ಈ ಥರ ಪೆನ್ನು. ಇಲ್ಲಂತೂ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗಂತೂ ಇಲ್ಲೇ ಕೂತ್ಕೊಳ್ಳೋಣ ಅಂತ ಅನಿಸ್ತು. ಸೊ ಹಾಗಾಗಿ ಸ್ವಲ್ಪ ದೂರ ಒಳಗಡೆ ಬಂದ ಮೇಲೆ ಎಲ್ಲ ಇಲ್ಲೇ ಕೂತ್ಕೊಂಡ್ವಿ. ನೋಡೋಣ, ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಸೊ ಹುಲ್ಲಿನ ಮೇಲಂತೂ ಮಳೆ ಹನಿಗಳು ಹಾಗಾಗಿ ಇತ್ತು. ಸೊ ಮಳೆ ಒಂದೊಂದು ಸತಿ ಸಣ್ಣದಾಗಿ ಬರ್ತಾಯಿತ್ತು. ಮರಗಿಡಗಳಿರೋದ್ರಿಂದ ಅಷ್ಟು ಜೋರು ಒಳಗಡೆ ಬೀಳ್ತಾ ಇರಲಿಲ್ಲ. ಸೊ ತುಂಬ ಗಾಳಿ ಇತ್ತು. ಸೊ ಒಂದೊಂದ್ಸತಿ ಬಿಸಿಲು ಬರ್ತಾಯಿತ್ತು, ಒಂದೊಂದ್ಸತಿ ಸಣ್ಣದಾಗಿ ಮಳೆ ಹನಿತಾ ಇತ್ತು. ಸೊ ಈ ಥರ ತುಂಬ ಚೆನ್ನಾಗಿತ್ತು ವೆದರ್ ಅಂತಲೇ ಹೇಳ್ಬೋದು ಅವತ್ತು. ಸೊ ಮಕ್ಕಳು ಅಷ್ಟೇ ಸ್ವಲ್ಪ ಈ ಥರದ್ದು, ನನ್ನ ಮಗಳು ಏನೇನೋ ಮ್ಯಾಜಿಕ್ದು ಕಲರಿಂಗ್ದು ಪೆನ್ಸಿಲೆಲ್ಲ ತಂದಿದ್ಲು, ಬುಕ್ಸ್ ಎಲ್ಲ ತಂದಿದ್ಲು. ಸೊ ಏನೇನೋ ಅವಳು ಆಟ ಆಡೋದಕ್ಕೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ಲು. ಸೊ ಅಮ್ಮ, ನಾವು ಎಲ್ಲ ಬಂದಿದ್ವಲ್ಲ, ಸೊ ಹಾಗೆ ಸ್ವಲ್ಪ ಊಟಕ್ಕೂ ಏನೆಲ್ಲ ತೊಗೊಂಡು ಬಂದಿದ್ವಿ. ಸೊ ಅದೆಲ್ಲ ಊಟ ಮಾಡಿಕೊಂಡು ಇಲ್ಲೇನೆ ನನ್ನ ಮಗಳು ನೋಡಿ ಮ್ಯಾಜಿಕ್ ಬುಕ್ ಅಂತ ಏನೋ ತೊಗೊಂಡ್ಬಂದಿದ್ದಾಳೆ, ಅದನ್ನೆಲ್ಲ ಅವಳು ಮಾಡಿಕೊಂಡು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಎಲ್ಲ ಅಲ್ಲಲ್ಲೇ ಕೂತ್ಕೊಂಡು ಅವರು ಏನೋ ಸ್ನ್ಯಾಕ್ಸ್ ತಂದಿರೋದೆಲ್ಲ ತಿಂದ್ಕೊಂಡು ಮಾತಾಡ್ಕೊಂಡು ಎಲ್ಲ ತುಂಬ ಜನ ಇದ್ದರು. ಸೊ ನಾವು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೋಡಿ, ಈಗಾಗಲೇ ಬಿಸಿಲು ಬಂದಿದೆ. ಆಗಲೇ ಸ್ವಲ್ಪ ಮಳೆ ಸಣ್ಣದಾಗಿ ಹನಿತಾ ಇತ್ತು. ನೋಡಿ ಈಗ ಬಿಸಿಲು ಬಂದಿದೆ ಆಲ್ರೆಡಿ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಹೇಳ್ಬೋದು. ಇದು ಜಾಸ್ತಿ ಆಯ್ತಲ್ಲ, ಹಿಂಗೆ ತುರ್ಕಿದೀನಿ. ಅದಕ್ಕೆ ಇದೇನು ಬಿಸಿ ಬಿಸಿ ಐತಿ. ಇವನ್ನೆಲ್ಲ ಇನ್ನ ಐತೆ ಪಾಪ ತಿಳಿಸಿದ್ರು. ಮಿಕ್ಸ್ ಆಗಿ ಒಂಥರ ಬ್ಲರ್ ಆಗಿ ಕಾಣುತ್ತೆ. ಏ ಇಲ್ಲ, ಪ್ಯಾಂಟ್ ಐತೆ ಆದ್ರೆ ಕಲರ್ ಆಗಲ್ಲ. ಟೀ ಕುಡಿತಾ ಇದೀವಿ, ಟೀ ತಂದಿದ್ವಿ. ಇವಾಗ ಪಲಾವ್ಗೆ ಹಾಕಿದ್ದೀನಿ ತಾನೇ, ತಿನ್ನು. ಈಗ ಎಲ್ಲ ಇದಿಟ್ಕೊಂಡು ತರ್ತಾರೆ.
ರೊಟ್ಟಿಗೆ ಹಾಕಲ್ಲ ನಮ್ಮಮ್ಮ ಅನ್ಸ್ತದೆ. ರೊಟ್ಟಿಗೆ ಏನು ಕ್ಯಾರೆಟ್ ಹಾಕಲ್ಲ. ಕಬ್ಬನ್ ಪಾರ್ಕಲ್ಲಿ ಸ್ವಲ್ಪ ಎಲ್ಲ ಇದೆಲ್ಲ ಮಾಡ್ಕೊ ಬಂದಿದ್ವಿ. ಮಕ್ಕಳೆಲ್ಲ ಈಗ ಊಟ ತಿಂತಾ ಇದ್ದಾರೆ. ಊಟ ತಿಂದು ಮಾವಿನಕಾಯಿ ತಿಂದು ಟೀ ಕುಡಿದ್ವಿ. ಇವಾಗ ಕೂತಿದ್ದೀವಿ ಸುಮ್ಮನೆ. ಸಣ್ಣ ಗಾಳಿ ಬೀಸ್ತಾ ಇದೆ, ಬಿಸಿಲು ಬರ್ತಿದೆ. ಒಂದೊಂದ್ಸತಿ ಸಣ್ಣದಾಗಿ ಮಳೆನೂ ಅನಿತಾ ಇದೆ. ಚೆನ್ನಾಗೈತೆ ತಣ್ಣಗೆ, ಫುಲ್ಲು ಗ್ರೀನ್ ಆಗಿದೆ. ಎಲ್ಲ ಮಳೆ ಹುಯ್ದಿರೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡಿ, ಎಲ್ಲರೂ ತುಂಬ ಜನ ಇದ್ದಾರೆ. ಎಲ್ಲ ಬಂದು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲೇ ಎಲ್ಲ ಕುತ್ಕೊಂಡು ಮಲ್ಕೊಂಡು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಂಡೇ ನೋಡಿ. ಈ ಥರ ಗ್ರೀನರಿ ನೋಡ್ತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಮಳೆ ಬಂದಿರೋದಕ್ಕೂ ಅದಕ್ಕೂ ಮರಗಿಡಗಳೆಲ್ಲ ತುಂಬ ಹಸಿರಾಗಿದ್ದಾವೆ. ಸೊ ತುಂಬ ಚೆನ್ನಾಗಿರುತ್ತೆ. ಸಂಡೇ ಒನ್ ಡೇ ಬೆಳಗ್ಗೆ ಹೋಗಿ ಸಂಜೆವರೆಗೂ ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾವು ನೋಡಿ ಎಲ್ಲ ತೊಗೊಂಡು ಹೋಗಿ, ನಾವು ಒಂದು ಮ್ಯಾಟ್ ಥರದ್ದು ಏನಾದ್ರು ತೊಗೊಂಡು ಹೋಗಬೇಕಾಗಿತ್ತು, ಬಟ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಹುಲ್ ಮೇಲೆ ಕುತ್ಕೊಂಡು ಎಲ್ಲ ನೀಟಾಗಿ ಊಟ ಎಲ್ಲ ಮಾಡಿದ್ವಿ ಈಗ. ಸೊ ಅಮ್ಮನ ಜೊತೆ ಮಕ್ಕಳು ಏನೇನೋ ಮಾತಾಡಿಕೊಂಡು ಎಲ್ಲ ನಗ್ತಾ ಇದ್ದಾರೆ. ಸೊ ನಾನು ಈ ಕಡೆ ಎಲ್ಲ ನೋಡ್ತಾ ಇದ್ದೀನಿ ಈಗ. ಎಲ್ಲ ಬಂದು ಎಲ್ಲ ಅಲ್ಲೇ ರೆಸ್ಟ್ ಮಾಡಿ ಎಲ್ಲ ಆರಾಮಾಗಿ ಮಾತಾಡಿಕೊಂಡು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಮಕ್ಕಳಿಗೆಲ್ಲ ಟಿಫನ್ ಕೊಟ್ವಿ. ಆಮೇಲೆ ನಾನು ಅಮ್ಮ ಮಾಡ್ತಾಯಿದ್ವಿ. ಅಮ್ಮ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ರು. ಸೊ ಈಗ ಎಲ್ಲ ಯಾವುದೋ ನಾಯಿ ಎಲ್ಲರ ಹತ್ರನೂ ಹೋಗಿ ಮಲಗಿರೋರ ಹತ್ರ, ಕೂತಿರೋರ ಹತ್ರ ಎಲ್ಲ ಅದು ಹೋಗಿ ಮಲ್ಕೊಂಡು ನಿಂತ್ಕೊಂಡಿದೆ ನೋಡಿ. ಸೊ ಎಲ್ಲರ ಹತ್ರನೂ ಹೋಗ್ತಾ ಇದೆ, ಬರ್ತಾ ಇದೆ. ನಾವು ಅದನ್ನ ಊಟ ಆಯ್ತಾ? ಉಪ್ಪಿಟ್ಟು ಅಲ್ಲಿ ನೋಡಿ, ಈಗಲೂ ಉಲ್ಟಾ ಹಾಕ್ತಾರೆ. ಅಲ್ಲಿನ ಪಲಾವ್ ಇದೆ. ಗ್ರೀನಿಗೆ ಪಿಂಕ್, ಇಲ್ಲಿ ಕಲರ್ ನಮ್ಮ ಮಕ್ಕಳದು. ಇವಾಗ ಆಡ್ಕೊಂಡು ಬರೋಣ ಬನ್ನಿ. ಹಾಂ, ಎಷ್ಟು ದೊಡ್ಡ ಮರ, ಚೋಟ ಮರ. ಹಾಯ್ ಮಾಡಿ ಅಮ್ಮಮ್ಮ ಅವರೇ. ಹಾಯ್ ಮನೀಷಾ. ಹಾಯ್ ಮಾಡಿ ಕಿಟ್ಟನ್ನವ್ರೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಈಗ ಹೊರಡ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಎದುರಿಸ್ತಾಳೆ. ಗಾಳಿಗೆ ಮರಗಿಡಗಳು ಹೆಂಗಾಡ್ತಾ ಇದೆ, ಎಲ್ಲ ಭಯ ಆಗ್ತೈತೆ. ಎಲ್ಲಿ ಬಿದ್ದೋಗ್ಬಿಡುತ್ತೋ, ಹಳೆ ಮರಗಳಿದ್ರೆ ಎಲ್ಲ ಮುರ್ಕೊಂಡು ಬೀಳುತ್ತಲ್ಲ ನೋಡಿ. ಇಲ್ಲೆಲ್ಲ ಒಂದೊಂದು ಕೊಂಬೆಗಳೆಲ್ಲ ಬಿದ್ದಿದ್ದಾವೆ. ಸೊ ಹಾಗಾಗಿ ಭಯ ಆಗ್ತಾ ಇದೆ ನೋಡಿ. ಲಗೇಜ್ ಗರ್ಲ್ ಮೋನಿಶಾ. ಎಲ್ಲ ತುಂಬ ಹಳೆ ಮರಗಳು ಮತ್ತು ದೊಡ್ಡ ಮರಗಳಿದ್ದಾವೆ ತುಂಬ ನೋಡಿ. ಇಲ್ಲಿ ಸೆಂಟ್ರಲ್ ಲೈಬ್ರರಿ ಇದೆ. ಲೈಬ್ರರಿ, ರಾಜ್ಯ ಕೇಂದ್ರ ಗ್ರಂಥಾಲಯ ನೋಡಿ. ರೋಸ್ ಗಾರ್ಡನ್ ತುಂಬ ಚೆನ್ನಾಗಿದೆ. ಯಾವ ಚೆನ್ನಾಗಿದೆ ನೋಡಿ. ವೈಟ್ ಕಲರ್, ರೆಡ್ ಕಲರ್, ರೋಸ್ ಗಾರ್ಡನ್. ನಿಮಗೆ ಸಣ್ಣದೆಲ್ಲ ಅದೇನು ಚೆನ್ನಾಗಿರ್ತದೆ. ನಾರಾಯಣ ಅಂಕಲ್ ಅವತ್ತು ತಂದ್ಕೊಟ್ಟಿದ್ರು. ಬಾ, ಅಲ್ಲಿ ಲೈಬ್ರರಿ ಇಲ್ಲ, ಲೈಬ್ರರಿ ಓಪನ್ ಇದೆ, ಅವರೆಲ್ಲ ಹೋಗ್ತಾ ಇದ್ದಾರೆ. ಬಾ ನೋಡೋಣ. ಬನ್ನಿ. ಏನು ಕೀಳಲ್ಲ ಅನ್ಸುತ್ತೆ ಇದು. ಹೋಗಿಲ್ಲ. ಓಪನ್ ಇದೆ, ಹೋಗೋಣ ಅಂತಿದ್ದಾಳೆ. ಸೊ ನೋಡಿ, ರೋಸ್ಗಳಿರುತ್ತೆ. ಅದೆಲ್ಲ ಕೀಳ್ಬಾರ್ದು, ಕೀಳ್ಬಾರ್ದು. ಕಿತ್ತರೆ ಫೈನ್, 500 rupees. ಮಾತಾಡೋದಿನ. ಲೈಬ್ರರಿ ಓಪನ್ ಇದೆ. ಬೆಳಗ್ಗೆ 8:30ರಿಂದ ಸಂಜೆ 7:30ವರೆಗೂ ಓಪನ್ ಇರುತ್ತೆ. ಪ್ರತಿ ಸೋಮವಾರ, ತಿಂಗಳ 2ನೇ ಮಂಗಳವಾರ ಹಾಗೂ ಎಲ್ಲ ಸರ್ಕಾರಿ ದಿನಗಳು ಹಾಲಿಡೇಸ್ ಇರುತ್ತೆ. ನೆಕ್ಸ್ಟು ಇನ್ನೆಲ್ಲ ದಿನ ಓಪನ್ ಇರುತ್ತೆ. ಲೈಬ್ರರಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಸೊ ತುಂಬ ದೊಡ್ಡದಾಗಿದೆ ಒಳಗಡೆ ಅಂತೂ. ಸೊ ಎಷ್ಟು ಹಳೆ ಬುಕ್ಸ್ಗಳಿದ್ದಾವೆ ಅಂತಂದರೆ ಹೊರಗಡೆ ಎಲ್ಲೂ ಸಿಗಲ್ಲ ಅನಿಸುತ್ತೆ ಈ ಥರ ಬುಕ್ಗಳು. ಆ ರೀತಿ ಅಷ್ಟು ಹಳೆ ಬುಕ್ಸ್ಗಳೆಲ್ಲ ಇದೆ. ಸೊ ತುಂಬ ಇದ್ದಾವೆ. ಮತ್ತು ಈಗ ಚೀಲದಲ್ಲೆಲ್ಲ ನೋಡಿ ತಂದಿಟ್ಟಿದ್ದಾರೆ. ಈಗ ಹೊಸದೋ ಅಥವಾ ಹಳೇದೋ ಗೊತ್ತಿಲ್ಲ. ಸೊ ತುಂಬ ಇದ್ದಾವೆ ಬುಕ್ಸ್ಗಳು. ಇಲ್ಲಂತೂ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಸೊ ಎಲ್ಲರೂ ಬೇಕಾಗಿರೋ ಬುಕ್ಸ್ನ ತೊಗೊಂಡೋಗಿ ಕುತ್ಕೊಂಡೆಲ್ಲ ಓದ್ತಾಯಿದ್ರು. ಸೊ ನಾವು ಈಗ ಒಂದೊಂದು ಬುಕ್ ತೊಗೊಂಡೋಗಿದ್ದೀವಿ ಓದೋಣ ಅಂತ.
ನಾನು ಕುವೆಂಪು ಅವ್ರದ್ದು ಜೀವನ ಚರಿತ್ರೆದು ಮಲೆನಾಡು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟು ಹಳೆಯ ಬುಕ್ಸ್ಗಳಿದ್ದಾವೆ ಅಂತ. ಸೊ ನಾವು ಎಲ್ಲ ತೆಗೆದು ನೋಡ್ತಾ ಇದ್ವಿ. ನೋಡಿ ಈ ಥರ ಎಲ್ಲ ಏನು ಬರೆದಿದ್ದಾರೆ, ಇದನ್ನು ಏನು ಅಂತ ಗೊತ್ತಾಗಲಿಲ್ಲ ನಮಗೂ. ಸೊ ನೋಡ್ಕೊಂಡು ಬಂದ್ವಿ. ಎಷ್ಟು ಹಳೆ ಬುಕ್ ಇದೆ ನೋಡಿ, ಎಷ್ಟು ವರ್ಷಗಳ ಹಿಂದಿನ ಹಳೆ ಬುಕ್ ಇದೆ ಅಂದರೆ ತುಂಬ ಇದ್ದಾವೆ ಹಳೆ ಬುಕ್ಗಳು. ಪೊಲೀಸ್ ಕಾನ್ಸ್ಟೇಬಲ್, ಪ್ರಾಥಮಿಕ ಶಾಲಾ ಶಿಕ್ಷಕರು, ಜೈಲರ್, ಇನ್ನು ಕೂತ್ಕೊಂಡು ಓದೋದಕ್ಕೆ, ಬುಕ್ಸ್ ಓದೋದಕ್ಕೆ ಜಾಗ ಇದೆಲ್ಲ ನೋಡಿ. ಎಷ್ಟು ಹಳೆ ಬುಕ್ಸ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ಗಳು ಇವೆಲ್ಲ. ನೋಡಿ ಯಾವ ರೀತಿ ಇದೆ. ತುಂಬ ಜನ ಎಲ್ಲ ಬುಕ್ಸ್ ತೊಗೊಂಡೆಲ್ಲ ಅಲ್ಲೇ ಓದ್ತಾಯಿದ್ರು, ಮತ್ತು ಎಲ್ಲ ಬರ್ಕೊತಾಯಿದ್ರು. ಅಂದರೆ ಇಂಪಾರ್ಟೆಂಟ್ಸ್ ನೋಟ್ಸ್ಗಳು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ತೆಗೆದು ಎಲ್ಲ ಬರ್ಕೊತಾಯಿದ್ರು. ತುಂಬ ಜನ ಇದ್ದರು ಈ ಥರದವರು. ಸೊ ಇದು ಲೈಬ್ರರಿಯಲ್ಲಿ ತುಂಬ ಚೆನ್ನಾಗಿದೆ. ಹಳೆ ಬುಕ್ಸ್ಗಳು, ತುಂಬ ಹಳೇ ಕಾಲದ ಬುಕ್ಸ್ಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ಗಳು ತುಂಬ ಇದ್ದಾವೆ. ಸೊ ನಾವು ಕುವೆಂಪು ಅವರ ಜೀವನ ಚರಿತ್ರೆದು 1-2 ಪೇಜ್ ಓದಿದೆ ನಾನು. ತುಂಬ ಚೆನ್ನಾಗಿತ್ತು. ಸೊ ಚೆನ್ನಾಗಿರುತ್ತೆ, ಬಂದು ಟೈಮ್ ಇದ್ದಾಗ ಬಂದು ಕೂತ್ಕೊಂಡು ಇಲ್ಲಿ ಓದೋ ಅಂಥದ್ದು. ನನ್ನ ಮಗಳಿಗೆ ಕಲ್ಲರಿಂಗ್ ಬುಕ್ಕು ಮತ್ತು ಪೆನ್ಸಿಲೆಲ್ಲ ಇತ್ತು, ಕಲರ್ ಮಾಡು ಅಂತಂದರೆ ಅವಳು ಓಡಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ. ತುಂಬ ದೊಡ್ಡದಾಗಿದೆ ಒಳಗಡೆ. ಸೊ ನೋಡಿ ಫುಲ್ಲು ಬಿಲ್ಡಿಂಗ್ ಎಲ್ಲನೂ ಲೈಬ್ರರಿನೇ, ತುಂಬ ಚೆನ್ನಾಗಿದೆ. ಎಕ್ಸಾಮ್ ಕಟ್ಟಿರೋರು ಮತ್ತು ತುಂಬ ಹಳೇ ಕಾಲದ ಬುಕ್ಸ್ಗಳು. ಸೊ ತುಂಬ ಚೆನ್ನಾಗಿದ್ದಾವೆ, ತುಂಬ ಇದ್ದಾವೆ ಬುಕ್ಸ್ಗಳು. ನೋಡಿ ಇದೆಲ್ಲ ಫುಲ್ಲು ಲೈಬ್ರರಿ, ಇದ್ರೊಳಗೆಲ್ಲ ಫುಲ್ ಇಲ್ಲೆಲ್ಲ ಐತೆ ಅನಿಸುತ್ತೆ ಬುಕ್ಸು. ರೌಂಡ್ಗಲ್ವಾ? ಎಲ್ಲ ಫುಲ್ಲು ಬುಕ್ಸ್. ಮೇಲ್ಕೆಲ್ಲ ಹೋಗ್ಬೋದು, ಪ್ರಿಸರ್ವಿಂಗ್ ಅಷ್ಟೇ. ಹಾಂ, ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದರು, ಎಲ್ಲೆಲ್ಲಿ ಬುಕ್ಸ್ ಇದೆ, ಯಾವ್ಯಾವ ರೀತಿ ಬುಕ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಅವಳು ನೋಡಿರಲಿಲ್ಲ, ಅವಳು ತುಂಬ ಇಷ್ಟಪಟ್ಟಳು. ಅಮ್ಮ ಲೈಬ್ರರಿ ಒಳಗಡೆ ಹೋಗೋಣ, ನೋಡೋಣ ಒಂದ್ಸಲಿ ಅಂತ ಹೇಳಿ. ಸೊ ಹೋಗಿ ನೋಡಿಕೊಂಡು ಒಂದು 10 ನಿಮಿಷ ಕೂತ್ಕೊಂಡು, ಸೈಲೆಂಟಾಗಿತ್ತು. ಅಲ್ಲಂತೂ ಸಿಕ್ಕಾಪಟ್ಟೆ ಸೈಲೆಂಟು, ಯಾರೂ ಮಾತಾಡ್ತಿರಲಿಲ್ಲ, ಎಲ್ಲ ಬುಕ್ಸ್ಗಳು ತೊಗೊಂಡು ಓದ್ತಾಯಿದ್ರು. ಸೊ ಹಾಗಾಗಿ ನಾವು ಒಂದು 5 ನಿಮಿಷ 10 ನಿಮಿಷ ಅಲ್ಲೇ ಕೂತ್ಕೊಂಡು ಬುಕ್ಸ್ ಎಲ್ಲ ಓದಿ ಬಂದ್ವಿ. ಸ್ಕೇಟಿಂಗ್ಗೆ ತುಂಬ ಜನ ಆಡ್ತಾರೆ ಕಣೋ. ನೀವು ತಂದಿದ್ರು ಆಡ್ಬೋದಾಗಿತ್ತು. ಸೈಕಲ್ ಎಲ್ಲ ರೆಂಟ್ ಕೊಡ್ತಾರೆ ಅನಿಸುತ್ತೆ. ಸ್ಕೇಟಿಂಗ್ಸು ಎಲ್ಲ ಇದು ರೆಂಟಿಗೆ ತಗೋಬೋದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಕಬ್ಬನ್ ಪಾರ್ಕಲ್ಲಿ. ಮಿಸ್ ಮಾಡ್ಕೊಬೇಡಿ, ಯಾರಾದರೂ ಫ್ರೀ ಇದ್ದಾಗ ಬಂದು. ಸೊ ನೋಡಿ ಇಲ್ಲೆಲ್ಲ ಸ್ಕೇಟಿಂಗ್ಸ್ ಎಲ್ಲ ಆಡ್ತಿದ್ದಾರೆ, ಮತ್ತು ಸೈಕಲ್ಲು ಎಲ್ಲ ರೆಂಟ್ ಕೊಡ್ತಾರೆ ಅನಿಸುತ್ತೆ. ನೋಡಿ ಫ್ಯಾಮಿಲಿ ಜೊತೆ ಟೈಮ್ನ ಯಾವ ರೀತಿ ಸ್ಪೆಂಡ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿದೆ. ಸೊ ಮರಗಿಳಗಳ ಮಧ್ಯ ತುಂಬ ತಂಪಾದ ಗಾಳಿ ಇಲ್ಲಿ ನೋಡಿ. ನೋಡಿ ಇದು ನಾಯಿ ಯಾವ ರೀತಿ ಇದೆ ಅಂತ. ಹಿಂಗೆ ಬರ್ತಾ ಇತ್ತು ಕಣೋ. ಮೋನನ್ ಕರಿಯೋ, ಬಾಯಲ್ಲಿ ವಾವ್, ಎಷ್ಟು ಚೆನ್ನಾಗೈತೆ. ಡಾಗಿ ಅಷ್ಟು ಚೆನ್ನಾಗಿರಲ್ಲ. ಇನ್ನೊಂದು ಬ್ರೀಡ್ ಪ್ರಮೋರಿಯನ್ ಹೆಂಗ್ ಬರ್ತದೆ ಗೊತ್ತಾ? ಇದನ್ನ ಕಿವಿ ಮೇಲೆ ಇಟ್ಕೊಳ್ಳೋದೇ ಫೇಮಸ್. ಕಿವಿ ಮೇಲೆ ಇಟ್ಕೊಂಡು ಮುರ್ದೆ ಹಾಕ್ಬಿಡೆ ಇಟ್ಕೊ ಹಂಗೇನೇನೆ. ಮೋನು ತಗೊಂಬ ಇಲ್ಲಿ ಫ್ಲವರು. ಬಿಡು ಎತ್ತ ಕೈ.
ಬಿದ್ದೋಯ್ತು. ನನಗಂತೂ ಈ ಗ್ರೀನರಿ ನೋಡಿದ್ರೆ ಸಖತ್ ಇಷ್ಟ ಆಗ್ತೈತಿ. ಇಲ್ಲೇ ಕುತ್ಕೊಳ್ಳೋಣ ಅನಿಸ್ತೈತಿ. ಪಾಪ ಇವಾಗ ಫೋನ್ ಮಾಡ್ತೈತಿ ಕಣ. ಹೂವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮೋನು ಒಂದು ಫ್ಲವರ್ ಇಟ್ಕೋ ಕಿವಿ ಮೇಲೆ ಫ್ಲವರ್ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತೈತಿ ಮೋನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಕೀರ್ತಿ ನಿಂತಿರ್ಗೋ. ರನ್ನಿಂಗ್ ರೈಸು. ಇಬ್ರು ಓಡ್ರಿ ಇವಾಗ. ಎಷ್ಟು ನಿಮಿಷದಲ್ಲಿ ಬರ್ತಿಲ್ಲ ನೋಡ್ತೀವಿ. ಏನಕ್ಕೆ ಅವೆಲ್ಲ ಎಲ್ಲ ಕೀಳ್ಬಾರ್ದು, ಬೈತಾರೆ ಅಂತ ಮಾಡ್ಕೊಂಡು ಬರ್ತಿದ್ದಾರೆ. ಪರವಾಗಿಲ್ಲ, ಒಂದಿಬ್ರು ನೋಡಿದ್ರೆ ಸೀರೆ ಹೋಗ್ತಾರೆ. ನಮ್ಮ ಅಮ್ಮಂಗ್ ಅದೇ ಧ್ಯಾನ. ಸೊ ಈಗ ಮಕ್ಕಳಿಗೆ ಸ್ವಲ್ಪ ಆಟ ಆಡ್ಸೋಣ, ಟ್ರೈನು ಬೋಟಿಂಗು ಎಲ್ಲ ಇದೆ ಅಂತ ಅಂದ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ. ಅದರಲ್ಲಿ ಮರದ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ತುಂಬ ಚೆನ್ನಾಗಿ ಇರುತ್ತೆ ಅಂದರೆ. ಹಲಸಿನ ಮರದಲ್ಲಿ ಹಲಸಿನ ನೋಡಿ ಇಷ್ಟೊಂದಿದ್ದಾವೆ. ಹಲಸಿನ ಬಿದ್ದರೆ ಇಲ್ಲಿ ಬಂದಿರೋರೆ ಎತ್ಕೋಬೋದು ಅನಿಸುತ್ತೆ. ಅದೇನೋ ಹೂವು ಹಣ್ಣುಗಳು ಇತ್ಯಾದಿಗಳನ್ನು ಕೀಳಬಾರ್ದಂತೆ. ಹೂವು ಹಣ್ಣು ಎಲ್ಲನೂ. ವಿಠಲ್ ಮಲ್ಯ ರಸ್ತೆ, ರಾಜ್ಯ ಗ್ರಂಥಾಲಯ, KR ವೃತ್ತ. ಸ್ಕೇಟಿಂಗ್ಸ್ ಎಲ್ಲ ಅವರೇ ಎಲ್ಲ ತಂದಿರ್ತಾರೆ ಇಲ್ಲಿ ತೊಗೊಂಡು ಬಂದು. ಸೈಕಲಿಂಗ್ ಆಗಲಿ ಸ್ಕೇಟಿಂಗ್ ಆಗಲಿ ಎಲ್ಲ ತೊಗೊಬಂದಿದ್ದಾರೆ. ಸೊ ನಾವಿಲ್ಲೆಲ್ಲ ರೆಂಟಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ಕೇಳಿದ್ವಿ ಯಾರನ್ನೋ. ಸೊ ಅವರು ಇಲ್ಲ ನಾವೇ ತಂದಿರೋದು ಅಂತಂದರು. ವೆರೈಟಿ ಡಾಗ್ಸ್ ಬರ್ತಾ ಇದೆ ಇವತ್ತು ಕಬ್ಬನ್ ಪಾರ್ಕಲ್ಲಿ. ಇಲ್ಲಿ ಡಾಗ್ ಪೆಟ್ ಹೌಸ್ ಅಂತ ಏನೋ ಇದೆ ಅದು. ಹೌದಾ? ಸೊ ಸುಮಾರು ಜನ ಎಲ್ಲ ಅವ್ರವ್ರ ಪೆಟ್ಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ನೋಡಿ ಕಬ್ಬನ್ ಪಾರ್ಕ್ನಲ್ಲಿ ಭಾನುವಾರಗಳು ವಿನೋದ ಹಾಗೂ ಉಲ್ಲಾಸದಿಂದ ಕೂಡಿರುತ್ತದೆ. ವಾವ್, ತುಂಬ ದೊಡ್ಡದಿದೆ. ಚಾಮರಾಜೇಂದ್ರ ಉದ್ಯಾನವನ ಇದು ಕಬ್ಬನ್ ಪಾರ್ಕ್ ಅಂದರೆ. ಸೊ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಝೂಮ್ ಮಾಡಿ ಹಾಕು ಮೇಲ್ಗಡೆ. ಇದೇ ಸೇಮ್ ನೋಡಿ ಪ್ರೋಗ್ರಾಮ್ಸ್. ಅವ್ರಿಗೆಲ್ಲ ಕಾಯ್ಬೇಕಿತ್ತಂತ ಇರ್ತಾರೆ. ಬಟರ್ಫ್ಲೈ ಇದು ಹೇಗೆ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಸ್ಟಾಪ್ ಹಾಯ್ ಮೋನು ಸ್ಕೂಲಲ್ಲಿ ಲಂಚ್ ಬ್ಯಾಗ್ ಎತ್ಕೊಂಡು ಹೋದಾಗ ಹೋಯ್ತಾವಳೆ. ಸೊ ಇದು ಬಾಲಭವನ. 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪ್ರವೇಶ ಶುಲ್ಕ. ಎಂಟ್ರಿ ಫೀಸ್ 20. ಪುಟಾಣಿ ಟ್ರೈನ್ ಫೀಸ್ ಫಾರ್ ಅಡಲ್ಟ್ಸ್ 30. ಚಿಲ್ಡ್ರನ್ಸ್ 10. ಬೋಟಿಂಗ್ ಫೀಸ್ ಫಾರ್ ಅಡಲ್ಟ್ಸ್ 30. ಫೀಸ್ ಫಾರ್ ಚಿಲ್ಡ್ರನ್ಸ್ 10. ಸಮಯ 10:30 to 6. ಸೊ ಯಾರಾದರೂ ಬಾಲಭವನಕ್ಕೆ ಬರೋರು ಮಕ್ಳಿಗೆ ಟ್ರೈನು ಮತ್ತು ಇದೆಲ್ಲ ಆಡಿಸ್ಕೊಂಬರ್ಬೋದು. ಮಕ್ಕಳೀಗ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದರು. ಅಮೂಲ್ ಐಸ್ ಕ್ರೀಮ್. ಸೊ ಇದು ಎಂಟ್ರೆನ್ಸು ಬಾಲಭವನ್ದು. ಅಲ್ಲಿ ಟಿಕೆಟ್ ತೊಗೊಬೇಕು. ಹೊರಗಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನೋಡಿ ಟಿಕೆಟ್ ತೊಗೊಬೇಕು ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು. ಓಹೋ, ಎಂಟ್ರಿ
ಎಂಟ್ರಿ ಆದ್ವಿ ಬಾಲಭವನದ ಒಳಗಡೆ, ಇದು ಟ್ರೈನ್ದು. ಸೊ ಟ್ರೈನ್ಗೆ ಹೋಗೋಣ ಈಗ ಅಂಥೇಳಿ. ಸೊ ತುಂಬ ಕ್ಯೂ ಇದೆ ಟ್ರೈನಿಗೆ. ಎಷ್ಟು ಕ್ಯೂ ಇದ್ದಾರೆ ಟಾಯ್ ಟ್ರೈನ್ಗೆ. ಇಲ್ಲಿಂದ ಅಲ್ಲಿ ಗಂಟ ಇದೆ. ನಾವು ಕಬ್ಬನ್ ಪಾರ್ಕಿಗೆ ಬಂದು ಆಗಲೇ 5-6 ವರ್ಷ ಆಯಿತು ಅನಿಸುತ್ತೆ. ಅವಾಗೂ ಹೋಗಿದ್ವಿ ಟ್ರೈನಲ್ಲಿ. ಇವಾಗಲೂ ಇದೆ ಟ್ರೈನು, ತುಂಬ ಚೆನ್ನಾಗಿದೆ. ನಾವು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ಗೋಸ್ಕರ. ತುಂಬ ಜನ ಇದ್ದಾರೆ ಇಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಬೋಟಿಂಗ್ ಆಗಿರ್ಬೋದು ಅಥವಾ ಟ್ರೈನ್ಗಾಗಿರ್ಬೋದು ಸಿಕ್ಕಾಪಟ್ಟೆ ಜನ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಟ್ರೈನ್ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರಿಪ್ಪಿಗೆ ನಾವೇ ಹೋಗಬೇಕು ಟ್ರೈನಿಗೆ. ಸೊ ಟಾಯ್ ಟ್ರೈನ್ ಮಕ್ಕಳಿಗೋಸ್ಕರ ನೋಡಿ, ಅಲ್ಲಿ ಆಟ ಆಡೋದೆಲ್ಲ ಇದೆ. ಸೊ ಅದನ್ನು ಆಡ್ಬೋದು. ಅಮ್ಮ ಇಲ್ಲಿ ಬಾ. ಟ್ರೈನಲ್ಲಿ ಹೋಗ್ತಾ ಇರೋದು ನೋಡಿದ್ರೆ ನಂಗೆ ಬ್ಯಾಂಗ್ಳೂರು ಟು ಮಂಗಳೂರು ಸಕಲೇಶ್ಪುರ ಮಧ್ಯ ಟ್ರೈನಲ್ಲಿ ಹೋದ್ವಲ್ಲ, ಸೊ ಆ ಸೀನ್ ನೆನಪಾಗ್ತಾ ಇದೆ. ಸೊ ಈ ಥರ ಬಂದಾಗಂತೂ ಟ್ರೈನಲ್ಲಿ ಹೋಗಬೇಕಾದ್ರೆ ನಾವು ಡೋರ್ ಹತ್ರ ನಿಂತ್ಕೊಂಡು ಎಷ್ಟು ಜೋರಾಗೆಲ್ಲ ಕೂಗ್ತಾ ಇದ್ವಿ. ಆ ಸೀನ್ ನೆನಪಾಗ್ತಾ ಇದೆ ನನಗೀಗ ಟ್ರೈನಲ್ಲಿ ಹೋಗಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ ಸಕಲೇಶ್ಪುರ ಹತ್ರ ಟ್ರೈನಲ್ಲಿ ಹೋಗಿ. ಟ್ರೈನ ಪರಿಸರ ನೋಡೋದಂತೂ, ನೀರೆಲ್ಲ ಹರಿತಾ ಇರುತ್ತೆ ಕೆಳಗಡೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಕಲೇಶ್ಪುರ. ಸೊ ಅವಾಗ ತುಂಬ ಎಂಜಾಯ್ ಮಾಡಿದ್ದೀನಿ ನಾನಂತೂ ಟ್ರೈನ್ ಜರ್ನಿಲಿ. ಸೊ ಅದು ನೆನಪಾಗ್ತಾ ಇದೆ ನನಗೆ. ಬಾಲ್ಭವನ ಇದೇ ಮ್ಯೂಸಿಯಂ ಅನ್ಸುತ್ತೆ ತಾತ ಹೇಳಿದ್ದು. ಹೋಗೋಣ. ನಾವು ನಿಂತ್ಕೊಂಡು ಇಲ್ಲಿ ನೋಡಿರೋದು. ನೀನು ಪೆಂಗ್ವಿನ್ ನೋಡ್ದ? ಕಬ್ಬನ್ ಪಾರ್ಕ್ ಹೆಂಗಿದೆ, ಎಷ್ಟು ದೊಡ್ಡ ಪೆಂಗ್ವಿನ್ ನೋಡ್ದ? ನೋಡೋ. ಇಲ್ಲಿ ಬೋಟಿಂಗು ಎಲ್ಲ ಬೋಟಿಂಗ್ ಹೋಗ್ತಾ ಇದ್ದಾರೆ. ಅದೇ ಪಾಚಿ ನೀರು. ನಾವು ತುಂಬ ಜನ ಅಂದ್ಕೊಂಡು ಬೋಟಿಂಗ್ ಸೆಲೆಕ್ಟ್ ಮಾಡಲಿಲ್ಲ, ಟ್ರೈನ್ ಸೆಲೆಕ್ಟ್ ಮಾಡಿದ್ವಿ. ಇದ್ದಾರೆ ನೋಡೋ ಇಲ್ಲಿ ಮೂಲ ಬಾಲಭವನ. ಸಾಕಾಗಿದೆ. ಅಲ್ಲೇ ಬೋಟಿಂಗಿಗೆ ಎಷ್ಟು ಜನ, ಎಲ್ಲ ಬೋಟಿಂಗಿಗೆ ಎಷ್ಟು ಜನ ಅವ್ರು ನೋಡಿ ಇಲ್ಲಿ. ಎಲ್ಲ ಎರಡಿದಾವೆ ಅನ್ಸುತ್ತೆ. ಅಮ್ಮ ಏನೋ ಕೆರೆನಾ ಇದು? ಅಲ್ಲ, ಅವ್ರು ನೀರು ಬಿಟ್ಟಿರ್ತಾರಲ್ಲಿ ಆ ಕಡೆ.
ಕಬ್ಬನ್ ಪಾರ್ಕ್ ಎಲ್ಲ ಮುಗೀತು. ಈಗ ಮೆಟ್ರೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹತ್ತದಲ್ಲಿ ಮೆಟ್ರೋ ಇದೆ ಅಂತ ತೋರಿಸಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಡೈರೆಕ್ಟ್ ಹೋಗ್ಬೋದು ಅಂತ. ಪ್ಲೇನ್ ಇದೆ, ಇದು HAL ಇದೆ, ಇದು ಮೆಟ್ರೋ ಸ್ಟೇಷನ್ನು. ಸೊ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಈಗ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಹೇಳಿ. ಇಬ್ರು ಅದಾದ ಅಂತಿನ ಕುಡಿರಿ. ಫ್ರೈಸ್ ಪೆರಿ ಪೆರಿ ಹಾಕೋ ಕೊಡುವ ಬೇಡ. ಮೆಟ್ರೋ ಸ್ಟೇಷನ್ ನೋಡಿ ಮೆಟ್ರೋದಲ್ಲಿ ಹೋಗೋಣ ಅಂಥೇಳಿ. ಜೋಬು ಕಬ್ಬನ್ ಪಾರ್ಕು. ಸೀಟ್ ಸಿಗಲ್ಲ ಇಷ್ಟೊತ್ತಲ್ಲಿ. ಮೆಟ್ರೋನಲ್ಲಿ ಹೋಗೋರು ಎಷ್ಟು ರಶ್. Dr. B.R. Ambedkar Station, Vidhan Sabha, and doors will open on time. Please mind the gap. ಬನ್ನಿ ನೀನು ಆ ಕಡೆ ಎಲ್ಲ ಖಾಲಿ ಹೋಗ್ಬಿಟ್ರು. ಅಲ್ಲೇ ಸಿಕ್ಕಾಪಟ್ಟೆ ಜನ ಇದ್ರು. ಮೋನು ಹೋಗಿದ್ವಿ. ಎಷ್ಟು ಜನ ಇದ್ದಾರೆ ನೋಡಿ, ರಶ್. ಇವತ್ತು ಸಂಡೇ ಆದ್ರೂ ಮೆಜೆಸ್ಟಿಕಲ್ಲಿ ಈಗ ಇದು ಹೊರಗಡೆ ಬಂತು. ಅಂಡರ್ ಪಾಸ್ ಒಳಗೆ ಬರ್ತಾಯಿತ್ತು. ಹಾಗಾಗಿ ಫಸ್ಟ್ ಜರ್ನಿ ಅಮ್ಮಂದು ಟ್ರೈನಲ್ಲಿ ಮೆಟ್ರೋ. ಸೊ ಮೆಟ್ರೋ ಇಳಿದು ಈಗ ಬರ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ನನಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಳೆ ಹನಿ ಬರ್ತಾ ಇದೆ. ಈಗ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಏನು ಮಳೆ ಇರಲಿಲ್ಲ. ಸೊ ಇಲ್ಲಿ ಮಳೆ ಬರ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.